ಲಿಂಗಾಯತ ಮತ್ತು ವೀರಶೈವ ಈ ಎರಡೂ ಕೂಡ ಒಂದೇ ಆಗಿವೆ, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ಕೆಲವರ ವಾದ. ಇಲ್ಲ, ಲಿಂಗಾಯತನೇ ಬೇರೆ ವೀರಶೈವನೇ ಬೇರೆ, ಎರಡರಲ್ಲಿ ಯಾವುದೇ ಸಂಬಂಧವೇ ಇಲ್ಲ ಅನ್ನೋದು ಇನ್ನು ಕೆಲವರ ವಾದ. ವೀರಶೈವ ಪದ ಇದರ ಅರ್ಥ ಏನು? ಈ ಒಂದು ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು? ಅದೇ ರೀತಿ ಲಿಂಗಾಯತ ಎಂಬ ಪದದ ಅರ್ಥವೇನು? ಈ ಒಂದು ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು? ವೀರಶೈವ ಮತ್ತು ಲಿಂಗಾಯತ ಈ ಎರಡು ನಡುವೆ ಏನೇನು ವ್ಯತ್ಯಾಸಗಳು ಇವೆ? ಐತಿಹಾಸಿಕ ದಾಖಲೆಗಳು ಏನೇನಿವೆ? ಈ ಎಲ್ಲ ವಿಷಯಗಳ ಬಗ್ಗೆ ಇವಾಗ ನಾವು ನೋಡೋಣ. ಮೊದಲಿಗೆ ವೀರಶೈವ ಈ ಪದದ ಅರ್ಥ ಏನು? ಶಿವನಲ್ಲಿ ವೀರತಮವಾದ ಭಕ್ತಿ ಉಳ್ಳವನೇ ವೀರಶೈವ. ಇಲ್ಲಿ ವೀರತಮ ಪದದ ಅರ್ಥ ಏನಂದ್ರೆ ಶ್ರೇಷ್ಠವಾದ ಭಕ್ತಿ. ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಶಿವನಲ್ಲಿ ಒಂದು ಶ್ರೇಷ್ಠವಾದ ನಿಷ್ಠೆ ಇರುವಂತಹ ಭಕ್ತಿಯನ್ನ ಮಾಡ್ತಾನೆ, ಆ ಒಬ್ಬ ವ್ಯಕ್ತಿಯನ್ನ ವೀರಶೈವ ಅಂತ ಕರೆಯಲಾಗುತ್ತೆ. ಇಲ್ಲಿ ಬರುವಂತಹ ಶಿವ ಅಂದ್ರೆ ಕೈಲಾಸವಾಸಿಯಾಗಿರುವಂತಹ, ತಲೆಯಲ್ಲಿ ಜಟೆಯನ್ನು ಹೊಂದಿರುವಂತಹ, ಕೊರಳಲ್ಲಿ ಹಾವನ್ನು ಹೊಂದಿರುವಂತಹ ದೇವತಾ ಶಿವ. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳಂತ ಬರ್ತಾರೆ, ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತು ಶಿವ. ಈ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವವನೇ ವೀರಶೈವ. ಇನ್ನು ಈ ವೀರಶೈವ ಅನ್ನೋ ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು? ಭಾರತ ದೇಶದಲ್ಲಿ ಇರುವಂತಹ ಈ ಒಂದು ಹಿಂದೂ ಧರ್ಮಕ್ಕೆ ನಾವು ವೈದಿಕ ಧರ್ಮ ಅಂತ ಕೂಡ ಕರಿತೇವೆ. ಈ ಒಂದು ಹಿಂದೂ ಧರ್ಮದಲ್ಲಿ ಎರಡು ಪ್ರಮುಖವಾದ ಮತಗಳು ಬರ್ತವೆ. ಒಂದು ಶೈವ ಮತ, ಇನ್ನೊಂದು ವೈಷ್ಣವ ಮತ. ಶೈವ ಮತ ಇದರಲ್ಲಿ ಶೈವ ಅನ್ನೋ ಪದ ಶಿವನನ್ನ ಸೂಚಿಸುತ್ತೆ. ಅಂದರೆ ಶಿವನನ್ನ ತನ್ನ ಆರಾಧ್ಯ ದೇವತೆ ಎಂದು ನಂಬಿ ಪೂಜಿಸುವವರು ಶೈವ ಮತದವರು. ಇನ್ನು ವೈಷ್ಣವ ಮತ, ಇಲ್ಲಿ ವೈಷ್ಣವ ಎನ್ನುವ ಪದ ವಿಷ್ಣುವನ್ನ ಸೂಚಿಸುತ್ತೆ. ಅಂದ್ರೆ ವಿಷ್ಣುವನ್ನ ತನ್ನ ಆರಾಧ್ಯ ದೇವತೆ ಎಂದು ನಂಬಿ ಪೂಜಿಸುವವರು ವೈಷ್ಣವ ಮತದವರು. ಶೈವ ಮತ ಮತ್ತು ವೈಷ್ಣವ ಮತ ಈ ಎರಡೂ ಮತಗಳಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ಇವರು ತನ್ನ ಆರಾಧ್ಯ ದೇವತೆಗಳನ್ನ ಪೂಜಿಸುವ ವಿಧಾನ ಬೇರೆ ಬೇರೆ ಇದೆ. ಶೈವ ಮತದವರು ತನ್ನ ದೇವತೆಯಾಗಿರುವ ಶಿವನನ್ನ ಸ್ಥಾವರ ಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆ. ಆದರೆ ವೈಷ್ಣವ ಮತದವರು ಏನ್ ಮಾಡ್ತಾರೆ, ತನ್ನ ಒಂದು ಆರಾಧ್ಯ ದೇವತೆಯಾಗಿರುವ ವಿಷ್ಣುವನ್ನ ಮನುಷ್ಯನ ರೂಪದಲ್ಲಿ ಆಕಾರ ಕೊಟ್ಟು ಪೂಜೆಯನ್ನ ಮಾಡ್ತಾರೆ. ಇನ್ನು ಈ ಒಂದು ಶೈವ ಮತ ಏನಿದೆ, ಈ ಶೈವ ಮತದಲ್ಲಿ 7 ಪಂಥಗಳು ಬರ್ತವೆ. ಆ 7 ಪಂಥಗಳು ಯಾವುವು ಎಂದ್ರೆ ಕಪಾಲಿಕ ಶೈವ, ಕಾಲಾಮುಖ ಶೈವ, ಪಾಶುಪತ ಶೈವ, ವೀರಶೈವ, ಆದಿಶೈವ, ಅಂತ್ಯಶೈವ, ಪ್ರವರ ಶೈವ. ಇದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಶೈವ ಮತದಲ್ಲಿ ಏನು 7 ಪಂಥಗಳು ಇವೆ ಅದರಲ್ಲಿ ಒಂದು ವೀರಶೈವ. ಅಂದ್ರೆ ವೀರಶೈವ ಅನ್ನೋದು ಶೈವ ಮತದ ಒಂದು ಭಾಗ. ಇನ್ನು ಶೈವ ಮತ ಅನ್ನೋದು ಹಿಂದೂ ಧರ್ಮದ ಒಂದು ಭಾಗ. ಸಂಶೋಧಕರು ಹೇಳುವಂತೆ ಯಾವಾಗ ಆಗಮಗಳು ಪುರಾಣಗಳು ಅಸ್ತಿತ್ವಕ್ಕೆ ಬಂದು ಅವಾಗಿನಿಂದ ಶೈವ ಮತ ಅಸ್ತಿತ್ವಕ್ಕೆ ಬಂತು. ಏಕೆಂದರೆ ಆಗಮಗಳಲ್ಲಿ ಶೈವ ಮತದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ವೀರಶೈವ ಎನ್ನುವಂತ ಒಂದು ಪದ 12ನೇ ಶತಮಾನಕ್ಕಿಂತ ಮೊದಲೇ ಇತ್ತು ಎಂಬುದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಲಿಂಗಾಯತ ಪದದ ಅರ್ಥ ಏನು? ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ವಿದ್ಯೆ ಇದ್ದವನು ವಿದ್ಯಾವಂತ, ಅದೇ ರೀತಿ ಲಿಂಗ ಇದ್ದವನು ಲಿಂಗವಂತ. ಇದು ಲಿಂಗವಂತ ಎಂಬ ಪದದ ಅರ್ಥ. ಆದರೆ ಲಿಂಗವಂತ ಈ ಒಂದು ಪದಕ್ಕೆ ಸಮನಾರ್ಥಕ ಪದವಾಗಿ ಲಿಂಗಾಯತ ಎಂಬ ಪದ ಹುಟ್ಟಿಕೊಳ್ಳುತ್ತೆ. ಹೀಗಾಗಿ ಲಿಂಗವಂತ ಮತ್ತು ಲಿಂಗಾಯತ ಈ ಎರಡೂ ಕೂಡ ಸಮನಾರ್ಥಕ ಪದಗಳು ಅಂತ ನಾವು ಹೇಳಬಹುದು. ಇನ್ನು ಈ ಒಂದು ಲಿಂಗಾಯತ ಎಂಬ ಪದ ಯಾವಾಗಿನಿಂದ ಅಸ್ತಿತ್ವದಲ್ಲಿ ಬಂತು? ಅನೇಕ ಸಾಹಿತಿಗಳು ಮತ್ತು ಸಂಶೋಧಕರು ಹೇಳುವ ಪ್ರಕಾರ ಲಿಂಗಾಯತ ಎನ್ನುವ ಪದ 12ನೇ ಶತಮಾನದಿಂದ ಅಸ್ತಿತ್ವದಲ್ಲಿ ಬರುತ್ತೆ. ಶರಣರು ಬರೆದಿರುವಂತಹ ವಚನಗಳಲ್ಲಿ ಲಿಂಗವಂತ ಮತ್ತು ಲಿಂಗಾಯತ ಎರಡೂ ಪದಗಳನ್ನ ಅವರು ಬಳಸಿದ್ದಾರೆ. ಆದರೆ ಸಾಮಾಜಿಕವಾಗಿ 12ನೇ ಶತಮಾನದಿಂದ ಕೂಡ ಜನರು ಈ ಒಂದು ಸಮಾಜವನ್ನ ಲಿಂಗಾಯತ ಎಂಬ ಹೆಸರಿನಿಂದ ಕರೆದುಕೊಂಡು ಬಂದಿದ್ದಾರೆ. ವಿಶ್ವಗುರು ಬಸವಣ್ಣನವರು ತಮ್ಮ ಬಾಲ್ಯದಲ್ಲಿ ಸ್ಥಾವರ ಲಿಂಗವನ್ನ ಪೂಜೆಯನ್ನ ಮಾಡ್ತಾ ಇದ್ರು. ಏಕೆಂದ್ರೆ ಅವರ ಒಂದು ಏನು ಮನೆತನ ಇತ್ತು ಅದು ಶೈವ ಪರಂಪರೆಯ ಮನೆತನ ಆಗಿತ್ತು. ಆದರೆ 21ನೇ ವಯಸ್ಸಿನಲ್ಲಿ ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಆಗುತ್ತೆ, ಜ್ಞಾನೋದಯ ಆಗುತ್ತೆ. ಅವಾಗ ಅವರು ಸ್ಥಾವರ ಲಿಂಗವನ್ನ ಬಿಟ್ಟು ಇಷ್ಟಲಿಂಗವನ್ನ ಆವಿಷ್ಕಾರ ಮಾಡ್ತಾರೆ ಹಾಗೂ ಅದನ್ನ ಧರಿಸಿ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈ ರೀತಿ ಇಷ್ಟಲಿಂಗವನ್ನ ತಾವು ಧರಿಸಿದ ಮೇಲೆ ವಿಶ್ವಗುರು ಬಸವಣ್ಣನವರು ಈ ಜಗತ್ತಿನ ಮೊಟ್ಟ ಮೊದಲನೆಯ ಲಿಂಗಾಯತ ಆಗ್ತಾರೆ.
ಯಾವಾಗ ಬಸವಣ್ಣನವರು ಬಸವ ಕಲ್ಯಾಣಕ್ಕೆ ಬರ್ತಾರೆ, ಯಾವಾಗ ಅನುಭವ ಮಂಟಪವನ್ನು ಕಟ್ತಾರೆ, ಅಲ್ಲಿ ನೂರಾರು ಶರಣರು ಸೇರಿಕೊಂಡು ವಚನ ಸಾಹಿತ್ಯವನ್ನ ಏನು ನಿರ್ಮಾಣ ಮಾಡ್ತಾರೆ, ಆ ಒಂದು ವಚನ ಸಾಹಿತ್ಯದ ಮೂಲಕ, ಅನುಭವ ಮಂಟಪದ ಮೂಲಕ ಲಿಂಗಾಯತ ಎಂಬ ಧರ್ಮ ಹುಟ್ಟಿಕೊಳ್ಳುತ್ತೆ. ಈ ಒಂದು ಲಿಂಗಾಯತ ಎಂಬ ಧರ್ಮಕ್ಕೆ ಆಕರ್ಷಿತರಾಗಿ ಅನೇಕ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಉದ್ಯೋಗಗಳ ಒಂದು ಜನರು ಬಂದು ಇಷ್ಟಲಿಂಗ ದೀಕ್ಷೆಯ ಮೂಲಕ ಲಿಂಗಾಯತರಾಗ್ತಾರೆ. 12ನೇ ಶತಮಾನದಲ್ಲಿ ಯಾವಾಗ ಬೇರೆ ಬೇರೆ ಜಾತಿಗಳಿಂದ ಬೇರೆ ಬೇರೆ ಒಂದು ಪಂಗಡಗಳಿಂದ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಲಿಂಗಾಯತರಾಗ್ತಾರೆ, ಆದರೆ ಅವರು ತಮ್ಮ ಹಿಂದಿನ ಹಳೆಯ ಒಂದು ಜಾತಿಯನ್ನ ಅವರು ಮರೆಯೋದಿಲ್ಲ. ಉದಾಹರಣೆಗೆ ವ್ಯಾಪಾರ ಮಾಡುವಂತಹ ಉದ್ಯೋಗದಿಂದ ಬಂದವರು ತಮ್ಮನ್ನ ತಾವು ಬಣಜಿಗ ಲಿಂಗಾಯತ ಅಂತ ಗುರುತಿಸಿಕೊಂಡ್ರು. ಇನ್ನು ಕೃಷಿ ಕಾಯಕದ ಒಂದು ಕೆಲಸವನ್ನ ಮಾಡ್ತಾ ಇರುವಂತ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಾಗ ಅವರು ನಾವು ಪಂಚಮಸಾಲಿ ಲಿಂಗಾಯತ ಅಂತ ಕರೆದುಕೊಂಡ್ರು. ಬಟ್ಟೆ ತೊಳೆಯುವಂತಹ ಕಾಯಕವನ್ನು ಮಾಡ್ತಾ ಇರುವಂತಹ ಜನರು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಅವರು ಮಡಿವಾಳ ಲಿಂಗಾಯತ ಎಂಬ ಹೆಸರಿನಿಂದ ಗುರುತಿಸಿಕೊಂಡ್ರು. ಇನ್ನು ಮಣ್ಣಿನ ಒಂದು ಮಡಿಕೆಗಳನ್ನು ಮಾಡುವಂತಹ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಅವರು ಕುಂಬಾರ ಲಿಂಗಾಯತ ಅಂತ ಸಮಾಜದಲ್ಲಿ ಗುರುತಿಸಿಕೊಳ್ತಾರೆ. ಅದೇ ರೀತಿ ತಮಿಳುನಾಡು, ಆಂಧ್ರ, ತೆಲಂಗಾಣ ಈ ಒಂದು ರಾಜ್ಯಗಳಲ್ಲಿ ವೀರಶೈವ ಎಂಬ ಒಂದು ಪಂಗಡ ಇರುತ್ತೆ. ಈ ಒಂದು ಪಂಗಡದ ಜನರು ಕೂಡ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಲಿಂಗಾಯತರಾಗ್ತಾರೆ. ಇವರು ಇಷ್ಟಲಿಂಗ ದೀಕ್ಷೆ ಪಡೆದು ಲಿಂಗಾಯತ ಆದ್ಮೇಲೂ ಕೂಡ ತಮ್ಮನ್ನು ತಾವು ಆ ಸಮಾಜದಲ್ಲಿ ವೀರಶೈವ ಲಿಂಗಾಯತರು ಎಂಬ ಒಂದು ಹೆಸರಿನಿಂದ ಕರೆದುಕೊಳ್ತಾರೆ. ಈ ರೀತಿ 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಉಗಮವಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಜಾತಿಗಳಿಂದ ಉದ್ಯೋಗಗಳಿಂದ ಜನರು ಬರ್ತಾರೆ. ಆವಾಗ ಹಲವಾರು ಒಂದು ಪಂಗಡಗಳಿಂದ ಬಂದಿರುವಂತಹ ಲಿಂಗಾಯತರಲ್ಲಿ ಒಂದು ಪಂಗಡ ಅದು ವೀರಶೈವ ಲಿಂಗಾಯತ. ತಮಿಳುನಾಡಿನ ಪಾಂಡಿಚೇರಿ, ಮೈಲಾಂ, ಚಿದಂಬರ ಈ ಎಲ್ಲ ಪ್ರದೇಶಗಳಲ್ಲಿ ಇನ್ನೂ ಕೂಡ ವೀರಶೈವ ಮಠಗಳು ಅಸ್ತಿತ್ವದಲ್ಲಿ ಇವೆ. ಅಲ್ಲಿರುವಂತಹ ವೀರಶೈವರು ತಿರುವಾಚಕಂ ಎನ್ನುವಂತ ಗ್ರಂಥವನ್ನ ತಮ್ಮ ಧರ್ಮಶಾಸ್ತ್ರ ಎಂದು ತಿಳಿದು ಪಾಲಿಸ್ತಾರೆ. ಅದೇ ರೀತಿ ಮಾಣಿಕ್ಯ ವಾಚಕರ್ ಎಂಬುವರನ್ನ ತಮ್ಮ ಗುರು ಎಂದು ಅವರು ನಂಬುತ್ತಾರೆ. 1881, 1891 ಈ ಎಲ್ಲಾ ಜನಗಣತಿಗಳಲ್ಲಿ ಲಿಂಗಾಯತವನ್ನ ಒಂದು ಸಪರೇಟ್ ಸಮಾಜವಾಗಿ ತೋರಿಸಲಾಗಿದೆ. ಇದರ ಒಳಗಡೆ ನೂರಾರು ಪಂಗಡಗಳನ್ನ ತೋರಿಸಲಾಗಿದೆ. ಇದು 1891ರಲ್ಲಿ ಆಗಿರುವಂತಹ ಜನಗಣತಿಯ ಒಂದು ದಾಖಲೆ. ಅವಾಗ ಕರ್ನಾಟಕವನ್ನ ಮೈಸೂರು ಪ್ರಾಂತ್ಯ ಅಂತ ಕರೆಯಲಾಗ್ತಾ ಇತ್ತು. ಈ ಒಂದು ಮೈಸೂರು ಪ್ರಾಂತ್ಯದಲ್ಲಿ ಲಿಂಗಾಯತ ಸಮಾಜದಲ್ಲಿ ಇರುವಂತಹ ಜಾತಿಗಳ ಒಂದು ಲಿಸ್ಟ್ ಅನ್ನ ಕೊಡಲಾಗಿದೆ. ಇಲ್ಲಿ ನಾವು ನೋಡಬಹುದು 38ನೇ ಕ್ರಮ ಸಂಖ್ಯೆಯಲ್ಲಿ ಲಿಂಗಾಯತ ವೀರಶೈವ ಎನ್ನುವ ಪದವನ್ನ ಸೇರಿಸಲಾಗಿದೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಲಿಂಗಾಯತ ಒಂದು ಧರ್ಮದಲ್ಲಿ ಈ ಒಂದು ಸಮಾಜದಲ್ಲಿ 38 ಒಳಪಂಗಡಗಳನ್ನ ತೋರಿಸಲಾಗಿದೆ. ಈ ಒಂದು 38 ಒಳಪಂಗಡಗಳಲ್ಲಿ ಒಂದು ಪಂಗಡ ಅದು ಲಿಂಗಾಯತ ವೀರಶೈವ. ಇನ್ನು 1901ರಲ್ಲಿ ಜನಗಣತಿಯನ್ನಾಗುತ್ತೆ. ಅದರಲ್ಲಿ ಬಾಂಬೆ ಒಂದು ಪ್ರಾಂತ್ಯದ ಒಂದು ಜನಗಣತಿಯ ಲಿಸ್ಟ್ ಅನ್ನು ನೋಡಿದಾಗ ಲಿಂಗಾಯತ ಸಮಾಜದಲ್ಲಿ ಬರುವಂತಹ 42 ಒಳಪಂಗಡಗಳನ್ನ ತೋರಿಸಲಾಗಿದೆ. ಇದರಲ್ಲಿ ವೀರಶೈವ ಅನ್ನುವಂತಹ ಪಂಗಡವೇ ಇಲ್ಲ. ಅಂದ್ರೆ ಅವಾಗ ವೀರಶೈವ ಎನ್ನುವ ಪದ ಮಹಾರಾಷ್ಟ್ರದಲ್ಲಿ ಇರಲಿಲ್ಲ. ಇನ್ನೊಂದು ಉದಾಹರಣೆಯನ್ನು ನಾವು ಹೇಳಬೇಕಾದರೆ ಅಮೆರಿಕ ಎನ್ನುವ ದೇಶ ಇದೆ. ಈ ಒಂದು ದೇಶಕ್ಕೆ ಬೇರೆ ಬೇರೆ ದೇಶಗಳಿಂದ ಖಂಡಗಳಿಂದ ಜನರು ವಲಸೆ ಹೋಗಿ ಅಲ್ಲಿ ನೆಲೆಸಿರ್ತಾರೆ. ಈ ರೀತಿ ಹೊರಗಿನಿಂದ ಬಂದಿರುವಂತಹ ಜನರನ್ನ ಗುರುತಿಸೋ ಸಲುವಾಗಿ ಅಮೆರಿಕದಲ್ಲಿ ಕೆಲವು ಹೆಸರುಗಳನ್ನ ಕೊಟ್ಟು ಗುರುತಿಸಲಾಗುತ್ತೆ. ಉದಾಹರಣೆಗೆ ಇಂಡಿಯನ್ ಅಮೆರಿಕನ್ಸ್ ಅಂದ್ರೆ ಭಾರತದಿಂದ ಬಂದವರು, ಚೈನೀಸ್ ಅಮೆರಿಕನ್ಸ್ ಅಂದ್ರೆ ಚೀನಾದ ಮೂಲದವರು, ಫ್ರೆಂಚ್ ಅಮೆರಿಕನ್ಸ್ ಅಂದ್ರೆ ಫ್ರಾನ್ಸ್ ಮೂಲದವರು, ಆಫ್ರಿಕನ್ ಅಮೆರಿಕನ್ಸ್ ಅಂದ್ರೆ ಆಫ್ರಿಕಾ ಮೂಲದವರು, ಜರ್ಮನ್ ಅಮೆರಿಕನ್ಸ್ ಅಂದ್ರೆ ಜರ್ಮನಿ ಮೂಲದವರು. ಈ ರೀತಿ ಅಮೆರಿಕ ದೇಶದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತ ಜನರನ್ನ ನಾವು ಇದ್ರೂ ಕೂಡ ಎಲ್ಲರನ್ನೂ ಕೂಡ ಕಾಮನ್ ಆಗಿ ಅಮೆರಿಕನ್ಸ್ ಅಂತ ಕರೀತಾರೆ. ಅಮೆರಿಕ ದೇಶದಲ್ಲಿ ಇರುವಂತಹ ಜನಸಂಖ್ಯೆಯಲ್ಲಿ ಇಂಡಿಯನ್ ಅಮೆರಿಕನ್ಸ್ ಅನ್ನೋದು ಒಂದು ಭಾಗ. ಅಮೆರಿಕ ದೇಶದಲ್ಲಿ ಇರುವಂತಹ ಎಲ್ಲರನ್ನೂ ಕೂಡ ನಾವು ಇಂಡಿಯನ್ ಅಮೆರಿಕನ್ಸ್ ಹೆಸರಿನಿಂದ ಕರೆದರೆ ಅದು ತಪ್ಪಾಗುತ್ತೆ. ಈ ರೀತಿ ಲಿಂಗಾಯತ ಎಂಬ ಒಂದು ಬೃಹತ್ ಸಮಾಜದಲ್ಲಿ ಅನೇಕ ಒಳಪಂಗಡಗಳು ಇವೆ. ಅದರಲ್ಲಿ ಒಂದು ವೀರಶೈವ ಲಿಂಗಾಯತ. ಹೀಗಾಗಿ ಇಡೀ ಲಿಂಗಾಯತ ಸಮಾಜವನ್ನೇ ವೀರಶೈವ ಲಿಂಗಾಯತ ಎಂಬ ಹೆಸರಿನಿಂದ ಕರೆಯೋದು ತಪ್ಪಾಗುತ್ತೆ. ಇದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ವೀರಶೈವರು ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇಷ್ಟಲಿಂಗಯನ್ನು ಧರಿಸಿಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಲಿಂಗಾಯತರು. ಈ ರೀತಿ ಈ ಎಲ್ಲಾ ಐತಿಹಾಸಿಕ ದಾಖಲೆಗಳನ್ನ ಅಂಶಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ವೀರಶೈವ ಅನ್ನುವಂತ ಪದ 12ನೇ ಶತಮಾನಕ್ಕಿಂತ ಮೊದಲೇ ಇತ್ತು.
ಲಿಂಗಾಯತ ಎನ್ನುವ ಪದ 12ನೇ ಶತಮಾನದಲ್ಲಿಯೇ ವಚನ ಸಾಹಿತ್ಯ ಮೂಲಕ ಹುಟ್ಟಿಕೊಳ್ಳುತ್ತೆ. ವೀರಶೈವ ಅನ್ನುವಂಥ ಪದ ಬೇರೆ, ಅದರ ಒಂದು ಸಿದ್ಧಾಂತವೇ ಬೇರೆ, ಅದರ ಒಂದು ಇತಿಹಾಸವೇ ಬೇರೆ, ಅದರ ಆಚರಣೆಗಳು ಬೇರೆ. ಲಿಂಗಾಯತ ಎನ್ನುವ ಪದದ ಅರ್ಥವೇ ಬೇರೆ, ಅದರ ಒಂದು ಸಿದ್ಧಾಂತಗಳೇ ಬೇರೆ, ಅದರ ಒಂದು ಆಚರಣೆಗಳೇ ಬೇರೆ ಆಗಿವೆ. ವೀರಶೈವ ಮತ್ತು ಲಿಂಗಾಯತ ಎರಡೂ ಕೂಡ ಸಮಾನಾರ್ಥಕ ಪದಗಳು ಅನ್ನೋದು ತಪ್ಪಾಗುತ್ತೆ. ವೀರಶೈವ ಅನ್ನೋದು ಲಿಂಗಾಯತದ ಒಳಗಡೆ ಬರುವಂತಹ 100 ಪಂಗಡಗಳಲ್ಲಿ ಒಂದು ಚಿಕ್ಕ ಪಂಗಡ ಮಾತ್ರ.